ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕನ್ಯಾಕುಮಾರಿಯಲ್ಲಿರುವಂತಹ ಸ್ವಾಮಿ ವಿವೇಕಾನಂದರ ಬಂಡಿಗೆ ದರ್ಶನಕ್ಕಾಗಿ ಬಂದಿದ್ದೇವೆ. ಹೀಗೆ ನೀವು ದೇವಸ್ಥಾನ ನೋಡ್ತಾ ಇದ್ದೀರಾ. ಅದರ ಒಳಗಡೆ ವಿವೇಕಾನಂದರ ಒಂದು ಸ್ಟ್ಯಾಚು ಇದೆ, ದೊಡ್ಡದು ಸ್ಟ್ಯಾಚು ಇದೆ. ಆದರೆ ಒಳಗಡೆ ತೋರ್ಸೋಕ್ಕೆ ಪರ್ಮಿಷನ್ ಇಲ್ಲ. ನಾವು ಹೊರಗಡೆ ಮಾತ್ರ ತೋರಿಸ್ಬಿಟ್ಟು ಮೊಬೈಲ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಒಳಗಡೆ ಇರುವಂತಹ ಮೂರ್ತಿ ತುಂಬ ಸುಂದರವಾಗಿದೆ. ಅಂದರೆ ಸ್ವಾಮಿ ವಿವೇಕಾನಂದರು ಇಲ್ಲಿ 3 ಹಗಲು 3 ರಾತ್ರಿ ತಪಸ್ಸು ಮಾಡಿದರು. ಅಂದರೆ ಭಾರತ ದೇಶದ ಈ ಬಡತನ ಕಿತ್ತು ತಿನ್ನುತ್ತಿರುವ ಭಾರತ ದೇಶವನ್ನು ಕಿತ್ತು ತಿನ್ನುತ್ತಿರುವ ಬಡತನ ಅಂದರೆ ಬ್ರಿಟಿಷರು ಈ ದೇಶದವನ್ನು ಏನು ಮಾಡಿದ್ರು ಅಂದರೆ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿದ್ರು. ಹಿಂಡಿ ಹಿಪ್ಪೆ ಅಂದರೆ ಏನು ಉತ್ಪಾದನೆ ಆಗ್ತಾ ಎಲ್ಲ ತಗೊಂಡೋಗುತ್ತೆ ತಮ್ಮ ದೇಶಕ್ಕೆ, ಎಲ್ಲ ತಗೊಂಡೋಗೋದು. ನಮಗೆ ತಿನ್ನೋಕ್ಕೆ ಕೂಡ ಅನ್ನ ಬಿಡ್ತಿದ್ದಿಲ್ಲ, ಎಲ್ಲ ತಮ್ಮ ದೇಶಕ್ಕೆ ಕೂತ್ಕೊಂಡು ಹೋಗ್ತಾಯಿದ್ರು. ಅಂಥ ಪರಿಸ್ಥಿತಿಯಲ್ಲಿ ಭಾರತ ಇತ್ತು. ಅದನ್ನೆಲ್ಲ ಕಣ್ಣಾರೆ ಕಂಡಂತಹ ಸ್ವಾಮಿ ವಿವೇಕಾನಂದರು ಅವರು ದೇಶ ಪರ್ಯಟನೆ ಮಾಡ್ತಾ ಇರ್ತಾರೆ. ಒಂದು ಜಾಗದಲ್ಲಿ ನಿಂತಲ್ಲೇ ನಿಲ್ಲದೆ ಭಾರತವನ್ನು ಸಂಚಾರ ಮಾಡ್ತಾ ಇರ್ತಾರೆ. ಸಂಚಾರ ಮಾಡ್ತಾ ಅವರು ಕೊನೆಗೆ ಕನ್ಯಾಕುಮಾರಿಗೆ ಬರ್ತಾರೆ. ಕನ್ಯಾಕುಮಾರಿಗೆ ಬಂದಾಗ ಆ ದಡಕ್ಕೆ ಬರ್ತಾರೆ, ಕನ್ಯಾಕುಮಾರಿ ದರ್ಶನ ಪಡ್ಕೊತಾರೆ. ಆಮೇಲೆ ಆ ದಡಕ್ಕೆ ಬರ್ತಾರೆ. ಆ ಬಂಡೆ ಮೇಲೆ ಹೋಗಿ ತಪಸ್ಸು ಮಾಡಬೇಕಂತ ಅವ್ರಿಗೆ ಮನಸ್ಸು ಬರುತ್ತೆ. ಅಲ್ಲಿ ಒಬ್ಬ ಬೋಟ್ ಇರುವಂಥ ನಾವಿಕ ಇರ್ತಾನೆ. ಅವನು ಕೇಳ್ತಾರೆ, ಆ ಬಂಡೆಗೆ ನಮ್ಮನ್ನು ಬಿಡ್ತೀರಾ ಅಥವಾ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತಾರೆ. ಕಾಸು ಕೇಳ್ತಾರೆ ಅವರು. ಕಾಸು ಕೇಳಿದಾಗ ಅವ್ರ ಹತ್ರ ಒಬ್ಬ ಸನ್ಯಾಸಿ, ಅವ್ರ ಹತ್ರ ಕಾಸು ಎಲ್ಲಿದ್ದ ಬರಬೇಕು. ಆವಾಗ ಅವ್ರು ಏನು ಮಾಡ್ತಾರೆ, ಅವ್ರ ಬಟ್ಟೆ ತಗೊಂಡು ಹೊಟ್ಟೆ ಕಟ್ಕೊಂತಾರೆ. ಒಂದೇ ಸಲ ಜಂಪ್ ಮಾಡ್ತಾರೆ, ಸಮುದ್ರದಲ್ಲಿ ಜಂಪ್ ಮಾಡಿ ಈಜಿಬಿಟ್ಟು ನಾನೀಗೇನು ತೋರಿಸ್ತಾ ಇದ್ದೀನಲ್ಲ ಈ ಮಧ್ಯದಲ್ಲಿರುವಂಥ ದೀಪಕ್ಕೆ ಇಲ್ಲಿಗೆ ಬರ್ತಾರೆ ಅವರು ಈಜ್ಕೊಂಡು. ಇಲ್ಲಿ 3 ಸಮುದ್ರಗಳ ಮೇಲನ ಆಗುವಂಥದ್ದು ಎಂಥ ಫೋರ್ಸ್ ಇರ್ತಂದರೆ ನೀವೇ ನೋಡ್ತೀರ ಇಲ್ಲಿ ಫೋರ್ಸ್, ಆ ರೀತಿ ಸಮುದ್ರ ಫೋರ್ಸ್ ಇರುತ್ತೆ. ಆಮೇಲೆ ಈಜಿಬಿಟ್ಟು ಮೇಲೆ ಬಂದು ಅಲ್ಲಿ 3 ಹಗಲು 3 ರಾತ್ರಿ ಊಟ ಇಲ್ಲದೆ ನೀರಿಲ್ಲದೆ 3 ಹಗಲು 3 ರಾತ್ರಿ ತಪಸ್ಸನ್ನು ಮಾಡ್ತಾರೆ. ಈ ದೇಶದ ಸಮಸ್ಯೆ ಏನು, ಈ ದೇಶದ ಸಮಸ್ಯೆಗೆ ಪರಿಹಾರ ಏನು ಎಂಬುದನ್ನು ಹಗಲು ರಾತ್ರಿ ಧ್ಯಾನಮಗ್ನರಾಗಿ ಪರಿಹಾರ ಕಂಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ಪರಿಹಾರವನ್ನು ಕಂಡ್ಕೊಳ್ತಾರೆ. ತದನಂತರ ಅವರು ಅಲ್ಲಿಂದ ಮುಂದೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಅವರು ಹೋಗುವಂಥದ್ದು. ಈಗ ನೀವು ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ರೆ, ಈಗೇನು ಸ್ಟ್ಯಾಚು ಇದೆ ಅದರ ಕೆಳಗಡೆನೇ ಧ್ಯಾನ ಮಂದಿರ ಇದೆ. ಯಾರು ಬೇಕಾದರೂ ಕುಂತ್ಕೊಂಡು ಧ್ಯಾನ ಮಾಡ್ಬೋದು. ಸುಂದರವಾದ ಧ್ಯಾನ ಮಂದಿರವನ್ನು ಕಟ್ಟಿಸಿದ್ದಾರೆ. ಯಾರು ಬೇಕಾದರೂ ಕುಂತ್ಕೊಂಡು ಸೈಲೆಂಟಾಗಿ ಓಂಕಾರ ಹಾಕಿರ್ತಾರೆ. ಅಲ್ಲಿ ಓಂಕಾರದ ಜೊತೆಗೆ ನೀವು ಧ್ಯಾನವನ್ನು ಕೂಡ ಮಾಡ್ಬೋದಾಗಿದೆ. ನೋಡಿ ಸ್ನೇಹಿತರೆ, ಈ ಪರಿಸರವನ್ನು ಒಂದು ಸಲ ಭೇಟಿ ಕೊಡಿ. ಒಂದು ಸಲ ಭೇಟಿ ಕೊಟ್ಟು ನೋಡಿ ಹೇಗಿದೆ ಅಂತಂದು ನಿಮಗೆ ಇದಾಗುತ್ತೆ. ಮನಸ್ಸು ತುಂಬ ಮನಸ್ಸು ಶಾಂತವಾಗುತ್ತೆ. ಆ ವಾತಾವರಣ ಎಲ್ಲ ನೋಡ್ತಾ ಇದ್ದರೆ ನಾವೆಲ್ಲ ಬಂದು ವಿಡಿಯೋ ಮಾಡಿದ್ವಿ, ಫೋಟೋ ಶೂಟ್ ಮಾಡಿದ್ವಿ. ಮತ್ತೆ ನೋಡಬೇಕು ಅನಿಸುತ್ತೆ. ದಯವಿಟ್ಟು ಒಂದು ಸಲ ಭೇಟಿ ಕೊಡಿ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಸಮುದ್ರ ಯಾವ ರೀತಿ ರಭಸವಾಗಿ ನೀರು ಹೊಡಿತಾ ಇದೆ ಬಂಡೆಗೆ ಅಂತಂದು. ಇಂಥ ರಭಸವಾದಂತಹ
ಸಮುದ್ರದ ಅಲೆಯಲ್ಲಿ ಸ್ವಾಮಿ ವಿವೇಕಾನಂದರು ಈ ಬಂಡೆಗೆ ಬಂದು ತಲುಪಿದರು. ಆ ನೀರಿಗೆ ಎದರದೆ ಜಗ್ಗದೆ ಆ ಸಮುದ್ರವರೆಗೂ ಕೂಡ ಅವರು ಲೆಕ್ಕ ಮಾಡಲಿಲ್ಲ. ಅಂದರೆ ಅಲ್ಲಿ ನೋಡಿ 3 ಸಮುದ್ರಗಳು 3 ಕಡೆಯಿಂದ ಸಮುದ್ರ ಕೂಡ್ತವೆ. ಅಲ್ಲಿ 3 ಕಡೆಯಿಂದ ರಭಸ ಆಗುತ್ತೆ. ಕೇವಲ ಒಂದು ಕಡೆಯಿಂದ ಸಮುದ್ರದ ನೀರು ಹೊಡಿತಾ ಇದ್ದರೆ ಅದು ಬೇರೆ, 3 ಕಡೆಯಿಂದ ಬಂದು ಅದು ನೀರು ಹೊಡಿತಾ ಇದೆ ಅಂದರೆ ಅದು ಅಷ್ಟು ಸಾಧಾರಣ ಅಲ್ಲ. ಸಾವಿಗೂ ಅಂಜದೆ ಅಳುಕದೆ ಸ್ವಾಮಿ ವಿವೇಕಾನಂದರು ಆ ನದಿಯನ್ನು, ಆ ಸಮುದ್ರವನ್ನು ಈಜಿದ್ರು. ಎಷ್ಟು ಧೈರ್ಯ ಇರ್ಬೋದು ವಿವೇಕಾನಂದರಿಗೆ, ಎಷ್ಟು ಧೈರ್ಯ ಇರ್ಬೋದು ನೀವೇ ನೋಡಿ. ಹೇಗೆ ಕಾಣ್ತಾ ಇದೆ ನೋಡಿ. ಒಂದೊಂದು ಅಲೆ ಹೊಡಿತಾ ಇದ್ದರೆ ಅದರ ಇದನ್ನೇ ಬೇರೆ, ಭಯನೇ ಆಗುತ್ತೆ. ನೀವು ಬಗಲಲ್ಲಿ ನಿಂತ್ಕೊಂಡ್ರೆ ಭಯನೇ ಆಗುತ್ತೆ ಸ್ನೇಹಿತರೆ. ನೋಡುವುದಕ್ಕೆ ನಿಮಗೆ ಈ ಸಮುದ್ರ ಆಳ ಇಲ್ಲ, ಏನೋ ಇಲ್ಲೇ ಇರಬೇಕು ನೀರು ಅಂತ ನಿಮ್ಗೆ ಅನಿಸುತ್ತೆ. ಆದರೆ ಒಳಗಡೆ ತುಂಬ ಭಯಂಕರ ಆಳವಾಗಿರುತ್ತೆ. ಅದೇನೇನ ಅಲೆ ಹೊಡ್ತೆ ಅಂದರೆ ಒಳಗಡೆ ಎಳ್ಕೊಂಡು ಹೋಗಿಬಿಡುತ್ತೆ ಮನುಷ್ಯನ, ಅಷ್ಟು ಭಯಂಕರವಾಗಿರುತ್ತೆ ನೋಡಿ.